ಮಾನ್ಯ ಸಹೋದರ ಸಹೋದರಿಯರೇ, ಇವತ್ತಿನ ವಿಷಯ ಸ್ಥಾಪನಾ ದಿನಾಚರಣೆಯ ಮಹತ್ವ ಅಂತ. ನಮ್ಮ ಬ್ರಹ್ಮಜ್ಞಾನ ಸಮಾಜ ಅಥವಾ ಥಿಯಾಸಫಿಕಲ್ ಸೊಸೈಟಿ ಅಂತ ನಾವೇನು ಕರಿತೀವಿ, ಈ ಒಂದು ಸಂಘ ಪ್ರಾರಂಭ ಆಗಿ ಈ ತಿಂಗಳ 17ನೇ ತಾರೀಕಿಗೆ 150 ವರ್ಷಗಳಾಗುತ್ತೆ. ಯಾವುದೇ ಒಂದು ಸಂಸ್ಥೆ 100 ವರ್ಷಗಳಿಗಿಂತ ಹೆಚ್ಚಿಗೆ ಅವಧಿಯಲ್ಲಿ ಜೀವಂತವಾಗಿದೆ ಅಂದರೆ ಅದು ಹೆಚ್ಚಿನ ಮಹತ್ವವಾದಂಥ ವಿಷಯನೇ. ಅನೇಕ ಸಂಸ್ಥೆಗಳು ಉನ್ನತವಾದ ಉದ್ದೇಶಗಳನ್ನು ಇಟ್ಕೊಂಡು ಸ್ಥಾಪನೆ ಆಗುತ್ತೆ. ಅದರ ಕಾಲಾನಂತರ ಅದರ ಮಹತ್ವ ಮತ್ತು ಅದರ ಅಗತ್ಯತೆ ಎರಡೂ ಕೂಡ ನಗಣ್ಯ ಆಗಿ ಕಾಲಗರ್ಭದಲ್ಲಿ ಸೇರಿಕೊಂಡು ಬಿಡುತ್ತೆ. ಆ ರೀತಿಯಾದಂತಹ ಸಮಸ್ಯೆ ಆಗದೆ ಇನ್ನೂ ಕೂಡ ಜೀವಂತವಾಗಿ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಸ್ಫೂರ್ತಿಯನ್ನು ಕೊಡ್ತಾ ಇರತಕ್ಕಂಥ ಈ ಒಂದು ಸಂಸ್ಥೆಯ ಸ್ಥಾಪನೆಗೆ ಅನೇಕ ಕಾರಣಗಳಿದೆ. ಅದರ ಅಗತ್ಯತೆಯೂ ಇತ್ತು. ನಮ್ಮ ರೆಡ್ಡಪ್ಪಾಚಾರ್ಯವರು ಆವಾಗಲೇ ಮಾತಾಡ್ತಾ ಅನೇಕ ಸಂಸ್ಥೆಗಳಿದೆಯಲ್ಲ, ಮತ್ತೆ ಥಿಯಾಸಫಿಕಲ್ ಸೊಸೈಟಿ ಸಂಸ್ಥೆ ಹೇಗೆ ಬೇಕಾಗಿತ್ತು ಅಂತ ಇದೊಂದು ಪ್ರಶ್ನೆ ನಮಗೂ ಕೂಡ ಬಂದಿರಬಹುದು. ಯುಗ ಯುಗಾಂತರಗಳಿಂದಲೂ ಕೂಡ ಧರ್ಮದ ಮರುಸ್ಥಾಪನೆ ಆಗುವುದಕ್ಕೆ ಕಾಲ ಕೂಡಿ ಬಂದಾಗ ಅದಾಗುತ್ತೆ. ಇಷ್ಟೆಲ್ಲ ಸಂಸ್ಥೆಗಳಿದ್ರೂ ಕೂಡ, ಅನೇಕ ಧಾರ್ಮಿಕ ಗ್ರಂಥಗಳಿದ್ರೂ ಕೂಡ, ಅನೇಕ ಧಾರ್ಮಿಕ ಸಂತರು ಬಂದು ಈ ನಾಡಿನಲ್ಲಿ ಧರ್ಮ ಬೋಧನೆ ಮಾಡಿದ್ದಾರೆ. ಆದರೂ ಕೂಡ ಥಿಯಾಸಫಿಕಲ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆ ಯಾಕೆ ಬೇಕಾಯಿತು ಅಂತ ಅವರು ಪ್ರಶ್ನೆ ಮಾಡಿದರು. ಯಾಕೆ ಬೇಕಾಯಿತು? ಈಗ ಯಾರನ್ನಾದರೂ ಒಬ್ಬ ತಾಯಿಯನ್ನು, ಪ್ರಪಂಚದಲ್ಲಿ ಅನೇಕ ಮಕ್ಕಳಿದ್ದಾರಲ್ಲ, ತುಂಬ ಜನ ಮಕ್ಕಳಿದ್ದಾರೆ, ನಿಮಗೆ ಯಾಕೆ ಮಗು ಬೇಕು ಅಂತ ಕೇಳಿದರೆ ಏನು ಹೇಳ್ತಾರೆ ತಾಯಿ? ಏನು ಹೇಳ್ಬೋದು? ತಾಯಿ ಒಪ್ಕೊಳ್ತಾರೆ ಹಾಗಂತ? ಅನೇಕ ಜನ ಮಕ್ಕಳಿದ್ದಾರೆ ಪ್ರಪಂಚದಲ್ಲಿ, ನಿಮಗೂ ಮಗು ಯಾಕೆ ಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದರೆ ತಾಯಿ ಏನು ಉತ್ತರ ಕೊಡ್ಬೋದು? ಆ ತಾಯಿಗೆ ತನ್ನ ಮಗು ವಿಶೇಷ. ಆ ತಾಯಿಯ ಪ್ರೀತಿ ಪ್ರೇಮಗಳ ಹರಿಸೋದಕ್ಕೆ ತನ್ನ ಮಗುವನ್ನೇ ಒಂದು ವಿಶೇಷವಾಗಿ ಕಾಣಿಸುತ್ತೆ. ಎಷ್ಟೇ ಮಕ್ಕಳಿದ್ರೂ ಕೂಡ ತನ್ನ ಮಗುವನ್ನು ಲಾಲನೆ ಪಾಲನೆ ಮಾಡೋದು, ತನ್ನ ಮಗುವನ್ನು ಪ್ರೀತಿಸೋದು, ತನ್ನ ಮಗುವನ್ನು ಬೆಳವಣಿಗೆ ಮಾಡೋದು, ತನ್ನ ಮಗುವಿನಲ್ಲಿರ್ತಕ್ಕಂಥ ವಿಶೇಷತೆಯನ್ನು ಬೆಳೆಸೋದು, ಅದರ ಮುಖಾಂತರ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಡೋದು, ಮಹತ್ವವಾದ ವ್ಯಕ್ತಿಯಾಗಿ ತಿದ್ದುವುದು, ಇದೆಲ್ಲ ತಾಯಿಯ ಕರ್ತವ್ಯ. ಹಾಗಾಗಿ ತನ್ನದೇ ಆದಂಥ ಮಗುವನ್ನು ತಾಯಿ ಎಷ್ಟೇ ಮಕ್ಕಳಿದ್ರೂ ಕೂಡ ಒಂದು ವಿಶೇಷ ರೀತಿಯಲ್ಲಿ ಪರಿಗಣನೆ ತಗೊಂಡು ಅದನ್ನು ಸಾಕಿ ಸಲಹಿ ಮುಂದಕ್ಕೆ ತಂದು ಹೆಸರು ಗಳಿಸುವ ಮತ್ತು ಪ್ರಖ್ಯಾತ ವ್ಯಕ್ತಿಯನ್ನಾಗಿ ಮಾಡುವುದಕ್ಕೆ ತನ್ನ ಜೀವನವನ್ನೇ ಅರ್ಪಣೆ ಮಾಡ್ತಾಳೆ. ಅದೇ ರೀತಿ ಥಿಯಾಸಫಿಕಲ್ ಸೊಸೈಟಿ ಕೂಡ ಒಂದು ವಿಶೇಷ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಸಾಮಾನ್ಯವಾದ ಸಮಸ್ಯೆ ಅಲ್ಲ. ಇದು ಸ್ಥಾಪನೆ ಆಗಬೇಕಾದರೆ ಅನೇಕ ಕಾರಣಗಳಿದ್ದವು. ಅದರಲ್ಲಿ ಮುಖ್ಯವಾಗಿ 18 ಮತ್ತು 19ನೇ ಶತಮಾನದಲ್ಲಿ ವಿಜ್ಞಾನ ತುಂಬ ಬೆಳವಣಿಗೆ ಆಗಿತ್ತು. ಅದರ ಆವಿಷ್ಕಾರಗಳು ಹಿಂದೆ ಎಂದೂ ಇಲ್ಲದೇ ಇರತಕ್ಕಂಥ ಪ್ರಗತಿಯನ್ನು ಕಂಡುಕೊಂಡಿದ್ವು. ಹೊಸ ಹೊಸ ವಿಚಾರಧಾರೆಗಳು ಬಂದಿದ್ದವು. ಇದು ಒಂದು ಕಾರಣ. ಅಂದರೆ ನಾಸ್ತಿಕವಾದ ಬೆಳವಣಿಗೆ, ಅಂದರೆ ಮೆಟೀರಿಯಲಿಸಮ್ ಅಂತ ನಾವೇನು ಹೇಳ್ತೀವಿ, ಆಧ್ಯಾತ್ಮಿಕತೆಯ ಬದಲು ಎರಡು ಸರಿಸಮವಾಗಿ ಹೋಗ್ತಾ ಇರಬೇಕು. ಅದರ ಬದಲಿಗೆ ವಿಜ್ಞಾನ ತುಂಬ ಮುಂದುವರೆದಿತ್ತು, ಆಧ್ಯಾತ್ಮಿಕ ನೆಲೆಗಟ್ಟು ಸಡಿಲ ಆಗಿತ್ತು. ಅದಕ್ಕಾಗಿ ಮತ್ತೆ ಒಂದು ಪ್ರಪಂಚಕ್ಕೆ ಹೊಸ ದಿಕ್ಕನ್ನು ತೋರಿಸ್ತಕ್ಕಂಥ ಒಂದು ವಿಚಾರಧಾರೆ ಬೇಕಾಗಿತ್ತು.
ಮೊದಲಿಂದಲೂ ಕೂಡ ಎರಡು ಸಿದ್ಧಾಂತಗಳು ಪ್ರಪಂಚದಲ್ಲಿ ಪೈಪೋಟಿಗೆ ಬಿದ್ದಿವೆ. ಅದೇನೆಂದರೆ ನಾಸ್ತಿಕವಾದ ಮತ್ತು ಆಸ್ತಿಕವಾದ ಅಂತ. ಎರಡು ಗುಂಪುಗಳಾಗಿ ಈ ಪ್ರಪಂಚ ಹೊಡೆದು ಯಾವಾಗಲೂ ಕೂಡ ಅದೇ ವಿಭಾಗದಲ್ಲೇ ಇದೆ. ಒಂದು ಕಾಲಘಟ್ಟದಲ್ಲಿ ಕಡಿಮೆ ಇರ್ಬೋದು, ಒಂದು ಕಾಲಘಟ್ಟದಲ್ಲಿ ಒಂದು ಮೇಲುಗೈ ಆಗಿರ್ಬೋದು, ಒಂದು ಮೇಲುಗೈ ಆಗಿರ್ಬೋದು. ಆದರೆ ಯಾವಾಗಲೂ ಕೂಡ ಈ ಎರಡೂ ಸಿದ್ಧಾಂತಗಳ ಮಧ್ಯೆ ಒಂದು ವಿಚಾರಧಾರೆಯ ಪೈಪೋಟಿ ಇದೆ. ಆಗಲೂ ಇತ್ತು, ಹಿಂದೇನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಆಸ್ತಿಕವಾದದ ಒಂದು ನಂಬಿಕೆ ಏನಂದರೆ ಇದೆಲ್ಲ ಜಗತ್ ಮಿಥ್ಯ, ಬ್ರಹ್ಮ ಸತ್ಯ, ಕಾಣ್ತಾ ಇರೋ ಜಗತ್ತೆಲ್ಲವೂ ಕೂಡ ತೋರಿಕೆಯ ಸ್ವಭಾವದ್ದು, ನಮ್ಮ ದೇಹವೂ ಕೂಡ ತೋರಿಕೆಯದು, ಇದು ಹುಟ್ಕೊಂಡಿದೆ, ಯಾವಾಗಲೂ ಒಂದು ಸಲ ಸಾಯುತ್ತೆ, ಇದು ಶಾಶ್ವತವಲ್ಲ, ಇದರ ಮೇಲೆ ನಾವು ನಿಂತಿರ್ತಕ್ಕಂಥದ್ದು, ಇದರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು, ಇದನ್ನೇ ನಂಬಿಕೊಂಡಿರ್ತಕ್ಕಂಥದ್ದು, ಇದು ಸಲ್ಲದು. ಯಾವಾಗಲೂ ಕೂಡ ಇದಕ್ಕೆ ಮೀರಿ ಇರತಕ್ಕಂಥ ಆತ್ಮ ಒಂದಿದೆ, ದೈವಿಕತೆ ಅನ್ನೋದು ಒಂದಿದೆ, ಅದರ ಮೇಲೆ ಅವಲಂಬನೆ ಆಗಬೇಕು. ಆತ್ಮ ಅನ್ನೋದು ಶಾಶ್ವತ. ಈ ದೇಹ, ಈ ಪ್ರಪಂಚ, ಈ ಸೃಷ್ಟಿಯಾಗಿರ್ತಕ್ಕಂಥ ವಸ್ತುಗಳು ಇವ್ಯಾವೂ ಶಾಶ್ವತವಲ್ಲ ಅಂತಕ್ಕಂಥ ಒಂದು ಸಿದ್ಧಾಂತ ಆಸ್ತಿಕವಾದಿಗಳು, ಅಂದರೆ ದೇವರನ್ನು ನಂಬುವರು. ಈ ಸೃಷ್ಟಿಯಿಂದ ದೇವರಿದ್ದಾನೆ, ಅದಕ್ಕೂ ಎಲ್ಲದಕ್ಕೂ ಮೂಲ ಪುರುಷ ಒಬ್ಬನಿದ್ದಾನೆ. ಆದ್ದರಿಂದ ಆ ದೇವರನ್ನು ನಂಬಿಕೊಂಡು ನಾವು ನಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸಬಹುದು. ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ದೇವರನ್ನು ನಂಬಬಹುದು ಅಂತಕ್ಕಂಥ ಒಂದು ವಿಚಾರಧಾರೆ. ಆದರೆ ನಾಸ್ತಿಕವಾದಿಗಳು ಇದನ್ನು ನಂಬುವುದಿಲ್ಲ. ಇದೇ ಪ್ರಪಂಚ ಇದೆ, ಸೃಷ್ಟಿ ಆಗಿದೆ, ನಡ್ಕೊಂಡು ಹೋಗ್ತಾ ಇದೆ, ಇದರ ಹಿಂದೆ ಯಾವ ಒಂದು ಭಗವಂತನೂ ಕೂಡ ಇಲ್ಲ. ಭಗವಂತನ ಇದ್ದಿದ್ದರೆ ಈ ಪ್ರಪಂಚದಲ್ಲಿ ಇಷ್ಟು ಅನ್ಯಾಯಗಳಾಗಲಿ ಒಂದು ಕ್ರಮಬದ್ಧವಾಗಿ ಭಗವಂತ ಏನು ಇಚ್ಛೆ ಮಾಡಿದ್ದಾನೋ ಅದರ ಪ್ರಕಾರ ನಡಿಬೇಕಾಗಿತ್ತು. ಆದರೆ ಯಾವುದೂ ಕೂಡ ಅಷ್ಟು ವ್ಯವಸ್ಥಿತವಾಗಿ ನಡೀತಾ ಇಲ್ಲ. ಅವ್ಯವಸ್ಥೆ ಎಲ್ಲಿ ನೋಡಿದ್ರೂ ಕೂಡ ಕಳ್ಳತನಗಳು, ಅತ್ಯಾಚಾರಗಳು, ಅನ್ಯಾಯಗಳು, ದೌರ್ಜನ್ಯಗಳು ಎಲ್ಲವೂ ನಡೀತಾ ಇದೆ. ಭಗವಂತನೇ ಸೃಷ್ಟಿ ಮಾಡಿದ್ದರೆ ಇವೆಲ್ಲದಕ್ಕೂ ಆ ಅವಕಾಶ ಎಲ್ಲಿತ್ತು? ಆದ್ದರಿಂದ ಯಾವುದೋ ಒಂದು ಶಕ್ತಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಅವರು ನಂಬೋದಿಲ್ಲ. ಪ್ರಪಂಚ ಇದೆ, ಪ್ರಪಂಚದಿಂದ ನಾವು ಅದನ್ನು ನಂಬ್ತಾ ಇದ್ದೀವಿ. ಸೃಷ್ಟಿ ಇರುವುದರಿಂದ ಸೃಷ್ಟಿಕರ್ತನನ್ನು ನಂಬ್ತಾ ಇದ್ದೀವಿ. ಸೃಷ್ಟಿಕರ್ತ ಅನ್ನೋದು ನಾವು ಯಾರೂ ನೋಡಿಲ್ಲ, ಸೃಷ್ಟಿಯನ್ನು ನೋಡಿದ್ದೀವಿ. ಆದ್ದರಿಂದ ಸೃಷ್ಟಿಯೇ ಸತ್ಯ. ಸೃಷ್ಟಿಕರ್ತ ಅನ್ನೋದು ನಾವು ಸುಮ್ಮನೆ ನಮ್ಮ ಊಹೆ ಮಾಡ್ಕೊಳ್ತಾ ಇದ್ದೀವಿ. ಸೃಷ್ಟಿ ಇರುವುದರಿಂದ ಸೃಷ್ಟಿಕರ್ತನನ್ನು ಊಹೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮನ್ನು ನಡೆಸ್ತಕ್ಕಂಥ ಯಾವ ಶಕ್ತಿಯೂ ಇಲ್ಲ. ಯಾವ ರೀತಿ ಅಂದರೆ ಒಂದು ಗಡಿಯಾರ ಇದೆ, ಇದನ್ನು ಎಲ್ಲ ಸಲಕರಣೆಗಳು ಇದರಲ್ಲಿರ್ತಕ್ಕಂಥ ಎಲ್ಲ ಪಾರ್ಟ್ಸನ್ನು ಕೂಡ ನಾವು ಕ್ರಮಬದ್ಧವಾಗಿ ಜೋಡಿಸಿದಾಗ ಆ ಸಮಯ ಅನ್ನೋದು ಆ ವಾಚ್ ಚಾಲನೆ ಆಗುತ್ತೆ. ಮತ್ತೆ ಒಂದೊಂದೇ ಪಾರ್ಟ್ ಅದನ್ನು ಬಿಚ್ಚಾಕಿದ್ರೆ ಏನಾಗ್ಬೋದು? ಸರ್, ನಿಮ್ಮನ್ನೇ ಕೇಳ್ತಾ ಇರೋದು. ವಾಚ್ ನಡೀತಾ ಇದೆ, ಎಲ್ಲ ಅದರಲ್ಲಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನ ಜೋಡಿಸಿದ ಮೇಲೆ ಅದು ಕ್ರಮಬದ್ಧವಾಗಿ ನಡೀತಾ ಇದೆ. ಎಲ್ಲ ಒಂದೊಂದೇ ಪಾರ್ಟ್ ಬಿಚ್ಚಿದರೆ ನಿಂತು ಹೋಗುತ್ತೆ. ಅಲ್ಲಿಗೆ ಅದುವರೆಗೂ ಅದನ್ನು ನಡೆಸ್ತಾ ಇರತಕ್ಕಂಥ ಶಕ್ತಿ ಯಾವುದಾದ್ರೂ ಒಂದು ಈಚೆ ಬರಬೇಕಲ್ಲ, ಇದೆಯಾ? ಅದುವರೆಗೂ ಅದನ್ನು ನಡೆಸ್ತಾ ಇರ್ತಕ್ಕಂಥ ಶಕ್ತಿ ಯಾವುದೂ ಇಲ್ಲ. ನಾವು ಜೋಡಿಸಿರುವುದರಿಂದ ಶಕ್ತಿ ಆಗಿ ಬಂದಿದೆ ಅಷ್ಟೇ. ಆದ್ದರಿಂದ ಇದು ನಾಸ್ತಿಕವಾದಿಗಳ ವಾದ. ಅಂದರೆ ಆತ್ಮ ಅನ್ನೋದು ಒಂದು ಬರಲಿಲ್ಲ ನಮಗೆ ಈಚೆ, ಮತ್ತೆ ಅದನ್ನು ಕ್ರಮಬದ್ಧವಾಗಿ ಜೋಡಿಸಿದ್ರೆ ಮತ್ತೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಈ ಪ್ರಪಂಚವನ್ನು ನಡೆಸ್ತಾ ಕ್ರಮಬದ್ಧವಾಗಿ ಎಲ್ಲ ಜೋಡಣೆ ಆಗಿದೆ, ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಅದು ಅಸ್ತವ್ಯಸ್ತ ಆದರೆ ಮತ್ತೆ ಸೃಷ್ಟಿ ಇರುವುದಿಲ್ಲ. ಮತ್ತೆ ಅದನ್ನು ಸರಿಯಾಗಿ ಒಂದು ಕಡೆ ಜೋಡಿಸಿದ್ರೆ ಅದು ಮತ್ತೆ ನಡ್ಕೊಂಡು ಹೋಗ್ತಾ ಇದೆ. ಈ ರೀತಿ ನಡೀತಾ ಇದೆ ಅಷ್ಟೇ ಹೊರತು ಭಗವಂತ ಅನ್ನೋದು ಇಲ್ಲ. ಅದರ ಪಾಡಿಗೆ ಸೃಷ್ಟಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ನಾಸ್ತಿಕವಾದಿಗಳ ಒಂದು ವಾದ. ಇದು ಮೊದಲಿಂದಲೂ ನಡ್ಕೊಂಡು ಬರ್ತಾ ಇದೆ.
ಇವರ ಜೊತೆಗೆ ಏನಾಯಿತು, ವೈಜ್ಞಾನಿಕವಾಗಿ ವಿಜ್ಞಾನದ ಆವಿಷ್ಕಾರಗಳು ಕೂಡ ಆ ಒಂದು ವಾದಕ್ಕೆ ಸಪೋರ್ಟ್ ಕೊಡುವಂಥ ಒಂದು ಆವಿಷ್ಕಾರಗಳಾದವು, ಅನೇಕ ಪ್ರಯೋಗಗಳಾದವು. ಆದ್ದರಿಂದ ವಾದ ಜಾಸ್ತಿ ಬೆಳವಣಿಗೆ ಆಯಿತು, ಆಸ್ತಿಕವಾದ ಕಡಿಮೆ ಆಯಿತು. ಅಂದರೆ ದೇವರನ್ನು ನಂಬತಕ್ಕಂಥ, ಧರ್ಮವನ್ನು ನಂಬತಕ್ಕಂಥ ಜನಗಳ ವಾದನೆಗಳಿಗೆ ಅಷ್ಟು ಮಹತ್ವ ಕಡಿಮೆ ಆಯಿತು. ಇದು ಒಂದು ಕಾರಣ. 18ನೇ ಶತಮಾನ, 17ನೇ ಶತಮಾನ, 19ನೇ ಶತಮಾನದಲ್ಲಿ ಇದರ ಒಂದು ಪರಿಣಾಮಗಳು. ಮತ್ತು ಧರ್ಮದಲ್ಲೂ ಕೂಡ ಅಲ್ಲಿಗೆ ಧರ್ಮ ಏನಾಗಿತ್ತು, ಮನುಷ್ಯನನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡೋದೇ ಧರ್ಮದ ಮುಖ್ಯವಾದ ಉದ್ದೇಶ. ಮನುಷ್ಯನನ್ನು ಯಾವುದೇ ನಿರ್ಬಂಧಗಳಿಲ್ಲದೆ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡತಕ್ಕಂಥದ್ದು ಧರ್ಮದ ಮುಖ್ಯವಾದ, ಅತಿ ಪ್ರಾಮುಖ್ಯವಾದ ಉದ್ದೇಶ. ಆದರೆ ಧರ್ಮ ಯಾವ ಗತಿಗೆ ಬಂದಿತ್ತು? ಎಲ್ಲ ಧರ್ಮಗಳು ಯಾವ ಗತಿಗೆ ಬಂದಿತ್ತು? ಧರ್ಮಗಳಲ್ಲಿ ಅದರಲ್ಲೂ ಕೂಡ ಬೇರೆ ಬೇರೆ ವಿಭಾಗಗಳು. ಶೈವ ಸಿದ್ಧಾಂತ, ವೈಷ್ಣವ ಸಿದ್ಧಾಂತ, ಏಕದೇವರ ಆರಾಧನೆ, ಬಹುದೇವರ ಆರಾಧನೆ ಮತ್ತು ಈ ರೀತಿ ಅದೊಂದು ವಾದ ವಿವಾದಗಳು ಹುಟ್ಕೊಳ್ತು. ಮತ್ತು ನಮ್ಮ ದೇವರೇ ಶ್ರೇಷ್ಠ ಒಂದು ವಿಧ. ಆದರೆ ಮನುಷ್ಯರನ್ನು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡ್ತಕ್ಕಂಥ ಒಂದು ವರ್ಗ ಹುಟ್ಕೊಳ್ತು. ಏನಂದರೆ, ನಿನ್ನ ಪಾಪಗಳನ್ನು ಕಳಿಬೇಕಾದ್ರೆ ಇಂತಿಂಥ ಇವೆಲ್ಲ ಮಾಡಬೇಕಾಗಿದೆ, ಮತ್ತು ನೀನು ಇಂಥ ಕೆಲಸಗಳನ್ನು ಮಾಡಿದರೆ ಮಾತ್ರ ನಿನಗೆ ಮೋಕ್ಷ, ಕಂಡೀಷನ್ಡ್ ಅಂತ. ಅಂದರೆ ನಿರ್ಬಂಧಿತವಾದಂತಹ ಧರ್ಮಗಳಲ್ಲಿ ಯಾವ ನಿರ್ಬಂಧವೂ ಇಲ್ಲದೆ ಮನುಷ್ಯನನ್ನು ಮುಕ್ತಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಯಿಂದ, ಆ ಒಂದು ವೈಜ್ಞಾನಿಕವಾದ ತಳಹದಿಯಿಂದ ನಂಬಿಕೆಗಳ ತಳಹದಿಗೆ ಬಂತು ಧರ್ಮಗಳಲ್ಲಿ. ಅಂದರೆ ನೀನು ಅದನ್ನು ನಂಬಬೇಕು, ದೇವರನ್ನು ನಂಬಬೇಕು, ದೇವರ ಹೆಸರಿನಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲವನ್ನು ನಂಬಬೇಕು, ಪ್ರಶ್ನೆ ಮಾಡಬಾರದು, ಮತ್ತು ನಿನ್ನ ಪ್ರಗತಿಯನ್ನು ಆ ಮೂಲಕ ಹೊಂದಬೇಕು. ಇದು ಇವಾಗಲೂ ಕೂಡ ಧರ್ಮದ ಹೆಸರಿನಲ್ಲಿ ಶೋಷಣೆ ಅನ್ನೋದು ಈಗಲೂ ನಡೀತಾ ಇದೆ. ಧರ್ಮಗಳ ಪೈಪೋಟಿ ನಾವು ನೋಡ್ತಾನೇ ಇದ್ದೀವಿ. ಮೊದಲಿಗೆ JK ಅವರು ಹೇಳಿದಂಗೆ, ಒಂದು ಯುದ್ಧ ನಡೀಬೇಕಾದ್ರೆ ಅದಕ್ಕೆ ಕಾರಣ ಏನಾಗಿತ್ತು? ವಾಸ್ತವಿಕ ಸಂಗತಿಗಳ ಮೇಲೆ ಯುದ್ಧ ನಡೀತಾ ಇತ್ತು. ವಾಸ್ತವಿಕವಾದ ಸಂಗತಿಗಳು ಯಾವುದು? ಎಲ್ಲೋ ಒಂದು ಕಡೆ ಬಡತನ ಇರುವವರು, ಇನ್ನೊಂದು ಕಡೆ ಸಿರಿತನ ಇದೆ, ಆ ಕಡೆಗೆ ಹೋಗಿ ಲೂಟಿ ಓಡ್ಕೊಂಡು ಬರ್ತಾಯಿದ್ರು. ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಉದ್ದೇಶ ಇತ್ತು. ಯುದ್ಧಗಳ ಹಿಂದೆ ಸಾಮ್ರಾಜ್ಯಗಳ ವಿಸ್ತರಣೆ ಮಾಡ್ತಕ್ಕಂಥದ್ದು, ಅಧಿಕಾರವನ್ನು ಪಡೀತಕ್ಕಂಥದ್ದು, ಇದು ಮಹತ್ವಾಕಾಂಕ್ಷೆ ಅದರ ಹಿಂದೆ ಇತ್ತು. ಈಗ ಯುದ್ಧಗಳು ಯಾವುದಕ್ಕೋಸ್ಕರ ನಡೀತಾ ಇದೆ? ಈಗ ಯುದ್ಧಗಳು ನಡೀತಾ ಇದೆ, ಈಗಲೂ ಪೈಪೋಟಿ ನಡೀತಾ ಇದೆ. ಯಾವುದಕ್ಕೋಸ್ಕರ ನಡೀತಾ ಇದೆ ಸರ್? ಯಾವುದಕ್ಕೋಸ್ಕರ ನಡೀತಾ ಇದೆ ಸರ್ ಈಗ ಯುದ್ಧಗಳು? ಅದರ ಮುಖ್ಯವಾಗಿ ಅದರ ಹಿಂದೆ ಇರುವುದೇನು? ಸರ್ವೈವಲ್ಗೋಸ್ಕರ ನಾನು ಹೇಳ್ತಾ ಇದ್ದು ಮುಂದೆ. ಅಂದರೆ ನಾನು ಜೀವಿಸಬೇಕಂದ್ರೆ ನನಗೆ ಕೆಲವು ವಸ್ತುಗಳು ಬೇಕು. ನನಗೆ ರೊಟ್ಟಿ ಬೇಕು, ಮನೆ ಬೇಕು, ವಸ್ತ್ರ ಬೇಕು. ನಾನು ಜೀವಿಸ್ಬೇಕಾದ್ರೆ ಅವೆಲ್ಲ ಬೇಕು. ಇದು ವಾಸ್ತವಿಕವಾದ ಸಂಗತಿಗಳು. ಅದರಲ್ಲಿ ಕೊರತೆ ಆದರೆ ನಾನೇನು ಮಾಡ್ತೀನಿ? ಅದನ್ನು ಹುಡ್ಕೊಂಡು ಹೋಗ್ತೀನಿ. ಅದು ಮನುಷ್ಯನ ಸ್ವಭಾವ. ಯಾವುದು ಕೊರತೆ ಇದೆಯೋ ಅದನ್ನು ಹುಡ್ಕೊಂಡು ಹೋಗ್ತಕ್ಕಂಥದ್ದು ಮನುಷ್ಯನ ಸ್ವಭಾವ. ಆವಾಗ ನಡೀತಾ ಇರ್ತೀವೆಲ್ಲ. ಈಗ ಹೆಂಗೆ ನಡೀತಾ ಇದೆ? ನಾನು ಎಲ್ಲೋ ಇದ್ದೀನಿ, ಆಫ್ಘಾನಿಸ್ತಾನ ಎಲ್ಲೋ ಇದೆ, ಪಾಕಿಸ್ತಾನ ಎಲ್ಲೋ ಇದೆ, ಆದರೂ ನನಗೂ ಅವ್ರಿಗೂ ಆಗೋದಿಲ್ಲ. ಯಾಕೆ? ಇರಾನ್ ಎಲ್ಲೋ ಇದೆ, ಅಮೇರಿಕ ಎಲ್ಲೋ ಇದೆ, ನಾನು ಮತ್ತು ಅವರು ದೂರದಲ್ಲಿದ್ದೀವಿ. ಆದರೂ ನನಗೆ ನೋಡಿದರೆ ಅವ್ರನ್ನಾಗಲ್ಲ, ಅವರು ನನ್ನ ಮೇಲೆ ಯುದ್ಧ ಮಾಡಬೇಕಂತಾರೆ, ಭಾರತ ಅವ್ರ ಮೇಲೆ ಯುದ್ಧ ಮಾಡಬೇಕಂತದೆ. ಈ ರೀತಿಯಾದ ಪರಿಸ್ಥಿತಿಗಳು. ಏನು ಕಾರಣ? ಕಾರಣ ಏನೆಂದರೆ, ನಾನು ಬೇರೆ ದೇವರನ್ನು ನಂಬ್ತೀನಿ, ಅವರು ಇನ್ನೊಂದು ಸಿದ್ಧಾಂತವನ್ನು, ಇನ್ನೊಂದು ನಂಬಿಕೆಯನ್ನು ನಂಬಿಕೊಂಡಿದ್ದಾರೆ.
ಅಂದರೆ ನಂಬಿಕೆಗಳ ಆಧಾರದ ಮೇಲೆ ನಾನು ನಂಬಿದ್ದನ್ನೇ ನೀನು ನಂಬಬೇಕು ಅಂತಕ್ಕಂಥ ಒತ್ತಾಯ ಇದೆಯಲ್ಲ. ನಾನೊಬ್ಬ ದೇವರನ್ನು ನಂಬ್ತೀನಿ, ನಾನು ಅಲ್ಲಾಹನ ನಂಬ್ತೀನಿ, ನೀವು ಕೂಡ ಅಲ್ಲಾಹನ್ನೇ ನಂಬಬೇಕು. ಅಲ್ಲಾಹನ ನಂಬೋದಿಲ್ಲ ಅಂದರೆ ಏನು ನೀವೆಲ್ಲ ಕಾಫಿರರು, ಅಂದರೆ ಧರ್ಮದ್ರೋಹಿಗಳು. ಆದ್ದರಿಂದ ನಾನು ನಿಮ್ಮನ್ನು ಸಾಯಿಸುವುದು ಕೂಡ ನನ್ನ ಹಕ್ಕು ಅಥವಾ ಧರ್ಮ. ಧರ್ಮ ಅನ್ನೋದು ಯಾವ ಲೆವೆಲ್ಗೆ ಬಂದಿದೆ ನೋಡಿ, ಅವರ ವಿಚಾರಧಾರೆ ಎಲ್ಲಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಮತ್ತು ನಮ್ಮಲ್ಲಿ ಆ ಥರ ಇಲ್ವಾ? ನಮ್ಮಲ್ಲಿ ಸೌಮ್ಯವಾಗಿರ್ಬೋದು, ಆದರೂ ಕೂಡ ನಮ್ಮಲ್ಲೂ ಕೂಡ ಒಂದು ಧರ್ಮ ಶ್ರೇಷ್ಠ, ಒಂದು ಧರ್ಮ ಕಡಿಮೆ, ಈ ರೀತಿಯಾದಂಥ ಪರಿಸ್ಥಿತಿಗಳಾಗಿದೆ. ಇದೊಂದು ಕಾರಣ, ಸೊಸೈಟಿ ಸ್ಥಾಪನೆ ಆಗೋಕ್ಕೆ ಇದೊಂದು ಕಾರಣ. ಮತ್ತು ಯಾವಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಗೆ ಅವರು ಒಂದು ಮಾತು ಹೇಳ್ತಾರೆ ಒಂದು ಶ್ಲೋಕದಲ್ಲಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇನ್ನೊಂದು ಅದೇ 8ನೇ ಶ್ಲೋಕದಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದರೆ ಯಾವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಧರ್ಮಕ್ಕೆ ಯಾವಾಗಲಾದರೂ ಕೂಡ ಚ್ಯುತಿ ಬಂದಾಗ, ಅದಕ್ಕೆ ಅದರ ಹೀನ ಸ್ಥಿತಿಗೆ ಬಂದಾಗ ಮತ್ತು ಅಧರ್ಮವು ಅಭ್ಯುತ್ಥಾನವಾದಾಗ, ಅಧರ್ಮವು ತಾಂಡವವಾಡ್ತಾ ಇದ್ದಾಗ ನಾನು ಪ್ರಕಟಗೊಳ್ತೇನೆ ಅಂತ ಒಂದು ಆಶ್ವಾಸನೆ. ಮತ್ತು ಇನ್ನೊಂದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಸಾಧುಗಳನ್ನು ಉದ್ಧಾರ ಮಾಡೋದಕ್ಕಾಗಿ, ಧರ್ಮ ಮಾರ್ಗದಲ್ಲಿ ನಡೆಯೋರಿಗೆ ಮಾರ್ಗದರ್ಶನ ತೋರಿಸುವುದಕ್ಕಾಗಿ, ಮತ್ತು ಅಧರ್ಮದಲ್ಲಿ ನಡೀತಾ ಇರೋರಿಗೆ ಬುದ್ಧಿ ಕಳಿಸುವುದಕ್ಕಾಗಿ, ಅವ್ರನ್ನ ವಿನಾಶ ಮಾಡೋದಕ್ಕಾಗಿ, ಮತ್ತು ಹೊಸ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕಾಗಿ ನಾನು ಯುಗಗಳಲ್ಲೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಪ್ರಕಟಗೊಳ್ತಾ ಇದ್ದೀನಿ, ಅವತಾರ ತಾಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಭಗವಂತನು ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆ. ಈಗ ಭಗವಂತನ ಯೋಜನೆ ಒಂದಿದೆ, ನಡೀತಾ ಇದೆ. ಥಿಯಾಸಫಿಕಲ್ ಸೊಸೈಟಿ ಪ್ರಕಾರ ಭಗವಂತನ ಯೋಜನೆ ಒಂದು ನಡೀತಾ ಇದೆ. ಇದು ಸಂಸರಣ ಯೋಜನೆ, ಕರ್ಮ ಕಟ್ಟಲೆ, ಪುನರ್ಜನ್ಮ ಸಿದ್ಧಾಂತ, ಇವೆಲ್ಲವೂ ಕೂಡ ಆ ಯೋಜನೆಯಲ್ಲಿ ಸೇರಿಕೊಂಡಿದೆ. ಇಂಥ ಯೋಜನೆಯನ್ನು ರೂಪಿಸ್ತಕ್ಕಂಥ, ಆ ಯೋಜನೆಯಲ್ಲಿ ಮುಂದುವರಿಯಲು ಸಹಾಯ ಮಾಡ್ತಕ್ಕಂಥ, ಭಗವಂತನ ಒಂದು ಚೈತನ್ಯದೊಂದಿಗೆ ಕೆಲಸ ಮಾಡ್ತಕ್ಕಂಥ ಋಷಿ ಸಂಘ ಒಂದಿದೆ. ಅದನ್ನು ಶ್ವೇತರ್ಷಿ ಮಹಾಸಂಘ ಅಂತ ನಾವು ಕರಿತೀವಿ. ಶ್ವೇತರ್ಷಿ ಮಹಾಸಂಘದ ಒಂದು ದೊಡ್ಡ ಒಂದು ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ತಾನು ಧ್ಯೇಯವಾಗಿಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಆ ಒಂದು ಸಂಸ್ಥೆಯ ಸದಸ್ಯರು ಒಂದು ಸಂಘ ಮಾಡ್ಕೊಂಡಿದ್ದಾರಲ್ವ, ಅದಕ್ಕೆ ಸದಸ್ಯರಿದ್ದಾರೆ. ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಮೊದಲನೇ ದೀಕ್ಷೆಯಿಂದ ಹಿಡಿದು 2ನೇ ದೀಕ್ಷೆ, 3ನೇ ದೀಕ್ಷೆ, 4ನೇ ದೀಕ್ಷೆ, ಜೀವನ್ಮುಕ್ತ ಪದವಿ, ಮತ್ತು ಇನ್ನೂ ಮುಂದುವರೆದಿರತಕ್ಕಂಥವರು 9ನೇ ದೀಕ್ಷೆವರೆಗೂ, ಸನತ್ ಕುಮಾರರವರೆಗೂ ಕೂಡ ಆ ಒಂದು ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಆ ಸಂಘದಲ್ಲಿ ಒಂದು ನಿರ್ಧಾರ ಆಗುತ್ತೆ, ಈ ಎಲ್ಲ ಸಮಸ್ಯೆಗಳಿಗೆ ಏನೇನು ಅಂದ್ಕೊಂಡಿವಿ ನಾವು, ಧರ್ಮದ ಕ್ಷೀಣತೆ ಆಗಿದೆ, ಅಧರ್ಮದ ಅಭಿವೃದ್ಧಿ ಆಗ್ತಾ ಇದೆ, ಮತ್ತು ಇನ್ನೂ ಒಂದು ಕೆಲಸ ಏನು ಮಾಡಬೇಕಾಗಿತ್ತಂದರೆ, ನಮ್ಮ ದೈವಿಕ ಯೋಜನೆಯಲ್ಲಿ ಅನೇಕ ಜನಾಂಗಗಳು ಈ ಸೃಷ್ಟಿನಲ್ಲಿ ಬರ್ತಾ ಇರುತ್ತೆ. ನಮ್ಮದು 5ನೇ ಮಹಾವಂಶದ 5ನೇ ಉಪಜನಾಂಗ. ಈಗ ನಡೀತಾ ಇರೋದು ಪ್ರಪಂಚದಲ್ಲಿ ಯಾವುದು, 5ನೇ ಮಹಾವಂಶದ 5ನೇ ಉಪಜನಾಂಗ. ಇದಕ್ಕೆ ಒಂದು ಟಾರ್ಗೆಟ್ ಇರುತ್ತೆ. ಪ್ರತಿಯೊಂದು ಜನಾಂಗಕ್ಕೂ ಕೂಡ ಅವರು ಪ್ರಜ್ಞೆ ಬೆಳವಣಿಗೆ ಆಗೋದಕ್ಕೆ ಈ ಮಟ್ಟಕ್ಕೆ ಅವರ ಪ್ರಜ್ಞೆ ಬೆಳೆದಿರಬೇಕು ಅಂತ ಒಂದು ಅಂದಾಜು ಇಟ್ಕೊಂಡಿರ್ತಾರೆ ಮಹರ್ಷಿಗಳು, ಶ್ವೇತರ್ಷಿ ಸಂಘದವರು. ಅಂದರೆ 5ನೇ ಜನಾಂಗದ ಒಂದು ಟಾರ್ಗೆಟ್ ಏನು, ಅವರ ಗುರಿ ಏನು ಅಂದರೆ ಮನಸ್ಸಿನ ಬೆಳವಣಿಗೆ. ಪ್ರಪಂಚದಲ್ಲೆಲ್ಲ ಇಷ್ಟೆಲ್ಲ ವಿಜ್ಞಾನ ಬೆಳೆಯೋದಕ್ಕೂ ಮತ್ತು ತರ್ಕ ಬೆಳೆಯೋದಕ್ಕೂ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಕಾರಣ ಏನು ಅಂತಾರೆ. ಒಂದು ಮಗುಗೆ, ಇವಾಗ ಚಿಕ್ಕ ಮಕ್ಕಳಿಗೂ ಕೂಡ ಏನಾದರೂ ಒಂದು ವಿಷಯ ಏನಿದ್ರೆ ಯಾಕೆ ಮಾಡಬೇಕು ಅಂತಾರೆ.
ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಬಂದಿರೋದು ಯಾವುದಕ್ಕೋಸ್ಕರ? ನಮ್ಮ ಮನಸ್ಸು ಬೆಳವಣಿಗೆ ಆಗಿರೋದ್ರಿಂದ. ಈ ಮನಸ್ಸಿನ ಬೆಳವಣಿಗೆ ಆದ ನಂತರ ಅಲ್ಲಿಗೆ ಮುಗಿಯಿಲ್ಲ. ಅದು ಬುದ್ಧಿ ಬೆಳವಣಿಗೆ ಆಗಬೇಕು, ಆತ್ಮದರ್ಶನವಾಗಬೇಕು. ಅಲ್ಲಿವರೆಗೂ ನಮ್ಮ ಬೆಳವಣಿಗೆ ಇದೆ. ಮನಸ್ಸಿನ ಬೆಳವಣಿಗೆ ತರ್ಕಶಾಸ್ತ್ರವನ್ನು ಬೆಳವಣಿಗೆ ಮಾಡಿದರೆ ಬುದ್ಧಿಮಟ್ಟದ ಪ್ರಜ್ಞೆ ನಮ್ಮನ್ನು ಐಕ್ಯತೆಯ ಭಾವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಎಲ್ಲ ಸಮಸ್ಯೆಗಳಿಗೂ, ಈಗಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಪೈಪೋಟಿಗೂ, ಪ್ರಪಂಚದಲ್ಲಿರ್ತಕ್ಕಂಥ ಸ್ಪರ್ಧಾ ಮನೋಭಾವಕ್ಕೂ, ಪ್ರಪಂಚದಲ್ಲಿರ್ತಕ್ಕಂಥ ಅನ್ಯಾಯಗಳಿಗೂ ಎಲ್ಲದಕ್ಕೂ ಕೂಡ ಒಂದು ಸೂಕ್ತವಾದಂಥ ಪರಿಹಾರ ಸಿಗಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಬುದ್ಧಿಮಟ್ಟದ ಬೆಳವಣಿಗೆ ಆಗಬೇಕು. ಪ್ರಜ್ಞೆ ಬುದ್ಧಿಮಟ್ಟಕ್ಕೆ ಬೆಳಿಬೇಕು. ಆ ಬುದ್ಧಿಮಟ್ಟಕ್ಕೆ ಬೆಳೆಯಬೇಕಾದ್ರೆ 6ನೇ ಮಹಾವಂಶದ 6ನೇ ಉಪವಂಶ ಈಗ ಪ್ರಾರಂಭ ಆಗಿದೆ. 6ನೇ ಮಹಾವಂಶದಲ್ಲಿ ಸಂಪೂರ್ಣವಾಗಿ ಬುದ್ಧಿಮಟ್ಟದ ಸಾಮಾನ್ಯ ಮನುಷ್ಯನಿಗೂ ಕೂಡ ಬುದ್ಧಿಮಟ್ಟದ ಬೆಳವಣಿಗೆ ಆಗುತ್ತೆ, ಪ್ರಜ್ಞೆ. ಆವಾಗ ಎಲ್ಲವೂ ಕೂಡ ಆ ಒಂದು ಚಿತ್ರಣ ಕೊಡ್ತಾರೆ ಮಹರ್ಷಿ ಸಂಘದವರು. ಏನಂತ? ಆ ಪ್ರಪಂಚ ಹೇಗಿರುತ್ತೆ ಅಂದರೆ, ನಾವಿವಾಗ ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವರಿಗೆ ಕೈ ಮುಗಿತೀವಿ, ತೆಂಗಿನಕಾಯಿ ಹೊಡಿತೀವಿ, ಮಂತ್ರ ಅರ್ಚನೆ ಎಲ್ಲ ಮಾಡಿಸ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ನಾವು ಏನು ದರ್ಶನ ಮಾಡಿದ್ದೀವಲ್ಲಿ? ದೇವ್ರ ದರ್ಶನ ಮಾಡಿದ್ದೀವಾ? ದೇವ್ರ ದರ್ಶನ ಮಾಡೋಕ್ಕೆ ಹೋಗಿದ್ವಿ, ಆದರೆ ದೇವರ ದರ್ಶನ ಆಯಿತಾ ನಮಗೆ? ಮೂರ್ತಿ ದರ್ಶನ ಆಯಿತು, ಅಲಂಕಾರ ದರ್ಶನ ಆಯಿತು, ಮತ್ತು ಮಂತ್ರಗಳ ಉಚ್ಚಾರಣೆ ಕೇಳಿಸ್ಕೊಂಡಿವಿ. ಆದರೆ ನಿಜವಾದಂತಹ ನಾವು ಯಾವ ಆಂಜನೇಯ ಸ್ವಾಮಿ ಅಂತ ನಾವು ಹೇಳ್ತೀವಿ, ವೆಂಕಟರಮಣ ಸ್ವಾಮಿ ಅಂತ ನಾವು ಹೇಳ್ತೀವಿ, ಸತ್ಯನಾರಾಯಣ ಸ್ವಾಮಿ ಅಂತ ನಾವೇನು ಹೇಳ್ತೀವಿ, ಆ ಮೂರ್ತಿಗಳ ಆ ದೇವರ ದರ್ಶನ, ನಿಜವಾದಂಥ ದರ್ಶನ ನಮಗಾಯಿತಾ? ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಮೂರ್ತಿಯ ದರ್ಶನ ಆಯಿತು. ಯಾಕಂದರೆ ನಮ್ಮ ಮನಸ್ಸು, ನಮ್ಮ ಪ್ರಜ್ಞೆ ಇನ್ನೂ ನಮ್ಮ ಮನಸ್ಸಿನ ಮಟ್ಟದಲ್ಲೇ ನಡೀತಾ ಇದೆ. ವ್ಯವಹಾರಗಳೆಲ್ಲ ನಮ್ಮ ಲೆಕ್ಕಾಚಾರಗಳಲ್ಲೇ ನಡೀತಾ ಇದೆ. ಆ ಲೆಕ್ಕಾಚಾರಗಳಲ್ಲಿ ಏನು ನಡೀತಾ ಅದನ್ನೇ ನಾವು ದರ್ಶನ ಮಾಡ್ತೀವಿ. ನಾವು ಏನಾಗಿದ್ದೀವೋ ಅಷ್ಟಕ್ಕಿಂತ ಮೇಲೆಯಾಗಿ ನಾವು ಏನು ನೋಡೋಕ್ಕಾಗಲ್ಲ. ನಾವು ಕುರುಡರಾಗಿದ್ದರೆ ಪ್ರಪಂಚನೂ ಕೂಡ ಏನಾಗಿರುತ್ತೆ? ಏನೂ ಕಾಣಿಸೋದಿಲ್ಲ. ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ನತಕ್ಕಂಥ ದರ್ಶನ ನಮಗಾಗೋದು. ನಾವು ಕಣ್ಣು ತೆರೆದಾಗ ಮಾತ್ರ ನಮ್ಮಲ್ಲಿ ಮುಂದೆ ಇರ್ತಕ್ಕಂಥ ವಸ್ತುಗಳು ನಮಗೆ ಕಾಣಿಸುತ್ತೆ. ಕಣ್ಣು ತೆಗೆಯುವುದೊಂದು, ಅದನ್ನು ಗಮನಿಸುವುದೊಂದು, ಗಮನಿಸಿದಾಗ ಯಾವ ಪ್ರಜ್ಞೆ ಮಟ್ಟದಿಂದ ನಾವು ಗಮನಿಸ್ತಾ ಇದ್ದೀವಿ ಅಂತ ಒಂದು. ಒಬ್ಬ ಮನುಷ್ಯನನ್ನು ನೋಡಿದಾಗ ನಾನು ಲೆಕ್ಕಾಚಾರ ಹಾಕ್ಕೊಳ್ತೀನಿ. ಇವರು ನನಗೆ ಪರಿಚಯನಾ? ನಮ್ಮವರ ಅಲ್ಲವಾ? ನಮ್ಮ ದೇಶಸ್ಥರ ಅಲ್ಲವಾ? ಅಥವಾ ಇವರಿಂದ ನನಗೇನಾದರೂ ತೊಂದರೆ ಆಗಬಹುದಾ? ಇವರಿಂದ ನನಗೇನಾದರೂ ಲಾಭ ಆಗಬಹುದಾ? ಅಥವಾ ಸ್ನೇಹಜೀವಿ ಆಗಿದ್ದಾರಾ? ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ವ್ಯವಹಾರಗಳು ನಡೆಯುತ್ತೆ ಒಬ್ಬ ಮನುಷ್ಯನನ್ನು ನೋಡಿದಾಗ. ಅವೆಲ್ಲ ಎಲ್ಲಿಂದ ಬರ್ತಾಯಿದೆ? ನಮ್ಮ ಪ್ರಜ್ಞೆ ಮನಸ್ಸಿನಲ್ಲಿ ಕೆಲಸ ಮಾಡ್ತಾಯಿದೆ. ಅದರ ಕಾರ್ಯಚಟುವಟಿಕೆಗಳೇ ಈ ರೀತಿ ಇರುತ್ತೆ. ಅದು ಬಿಟ್ಟು ನಾನು ಇನ್ನೂ ಸ್ವಲ್ಪ ನನ್ನ ಪ್ರಜ್ಞೆಯನ್ನು ಬೆಳೆಸ್ಕೊಂಡಾಗ ಅವಾಗೇನಾಗುತ್ತೆ? ಬುದ್ಧಿಮಟ್ಟದ ಪ್ರಜ್ಞೆ ಆದಾಗ ಪ್ರತಿಯೊಬ್ಬರ ಜೀವಿಯ ಹಿಂದೆ ಇರ್ತಕ್ಕಂಥ ಚೈತನ್ಯ ಒಂದೇ ಅಂತಕ್ಕಂಥ ದರ್ಶನ ಆಗುತ್ತೆ ನನಗೆ. ನಾನು ಆವಾಗಲೇ ಹೇಳಿದಂಗೆ ಆ ಪ್ರಜ್ಞೆ ಬೆಳೆದಾಗ, ಬುದ್ಧಿ ಮಟ್ಟದ ಪ್ರಜ್ಞೆ ಬೆಳೆದಾಗ, ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಿದಾಗ ಏನು ದರ್ಶನ ಆಗಬೇಕು ನಮಗೆ? ಮೂರ್ತಿಯ ದರ್ಶನ ಅಲ್ಲ, ಮೂರ್ತಿಯಲ್ಲಿರ್ತಕ್ಕಂಥ ಚೈತನ್ಯದ ದರ್ಶನ ಆಗಬೇಕು. ಅದು ಬುದ್ಧಿಮಟ್ಟದ ಪ್ರಜ್ಞೆ. ಮತ್ತು ಆತ್ಮದರ್ಶನ ಅಂದರೆ ಆ ದೇವರು ಮತ್ತು ನಾನು ಎರಡೂ ಒಂದೇ ಅನ್ನತಕ್ಕಂಥ ಪ್ರಜ್ಞೆ ನಮಗೆ ಅನುಭವಕ್ಕೆ ಬರಬೇಕು. ಅದು ಆತ್ಮದರ್ಶನ. ಎಲ್ಲರಲ್ಲಿರ್ತಕ್ಕಂಥ ಆತ್ಮ ಒಂದೇ ಅಂತ ನಾವು ಹೇಳ್ತೀವಿ. ಈಗ ಸದ್ಯಕ್ಕೆ ನಾವೇನು ಹೇಳ್ತಾ ಇದ್ದೀವಿ? ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಆವಾಗ ಬಾಯಿ ಮಾತಿಲ್ಲ, ಅದು ಸತ್ಯ ದರ್ಶನ. ಅದು ನೀವು ನಾನು ಬೇರೆ ಬೇರೆ ಅಂತಕ್ಕಂಥ ಪ್ರಶ್ನೆ ಬರುವುದೇ ಇಲ್ಲ. ಆ ರೀತಿ ಬುದ್ಧಿಮಟ್ಟದ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ಒಂದು ಗುರಿ ಇತ್ತು. ಆ ಬುದ್ಧಿಮಟ್ಟದ ಪ್ರಜ್ಞೆ ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಬೇಕಾದಂಥ ಬೋಧನೆಗಳು ಬೇಕಾಗಿತ್ತು ಪ್ರಪಂಚಕ್ಕೆ. ಇವಾಗ ಧರ್ಮಗಳೆಲ್ಲವೂ ಕೂಡ ಈಗ ನಂಬಿಕೆಯ ಆಧಾರ ಮೇಲಿರ್ತಕ್ಕಂಥ ಧರ್ಮಗಳು. ಪ್ರತಿಯೊಂದು ಧರ್ಮ ಯಾವುದಾದರೂ ತಿಳ್ಕೊಬೋದು. ಒಂದು ಕಾಲಕ್ಕೆ ದರ್ಶನ ಆಗಿರಬಹುದು ಮಹರ್ಷಿಗಳಿಗೆ. ಅವರ ದರ್ಶನದಿಂದ ನಮಗೆ ಶಾಸ್ತ್ರವನ್ನು, ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ವೇದಗಳು ಬರೆದಿದ್ದಾರೆ, ಉಪನಿಷತ್ತುಗಳು ಬರೆದಿದ್ದಾರೆ, ಭಗವದ್ಗೀತೆ ಬಂದಿದೆ, ಎಲ್ಲವೂ ಬಂದಿದೆ.
ಎಲ್ಲಿಂದ ಬಂದಿದೆ? ಅವರು ದರ್ಶನ ಮಾಡಿರೋದ್ರಿಂದ ನಮ್ಮವರೆಗೂ ಬಂದಿದೆ ಆ ಜ್ಞಾನ. ಆದರೆ ನಮಗೆ ದರ್ಶನ ಆಗ್ತಾ ಇದೆಯಾ? ಇಲ್ಲ. ನಮಗೆ ದರ್ಶನ ಆಗಬೇಕಾದ್ರೆ ಏನಾಗಬೇಕಾಗಿದೆ? ಬುದ್ಧಿಮಟ್ಟದ ಪ್ರಜ್ಞೆ ಬೆಳೆಯಬೇಕು. ಬುದ್ಧಿಮಟ್ಟದ ಪ್ರಜ್ಞೆ ಬೆಳೆಯಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸಹಕಾರ, ಸಾಹಿತ್ಯ, ಜ್ಞಾನ ಇವೆಲ್ಲವೂ ಕೂಡ ನಮಗೆ ಒದಗಿಸಬೇಕಾಗಿತ್ತು. ಅದನ್ನು ಒದಗಿಸುವುದಕ್ಕೋಸ್ಕರ ಶಿವತರ್ಸಿ ಸಂಘದವರು ಒಂದು ಯೋಜನೆಯನ್ನು ರೂಪಿಸ್ಕೊಂಡ್ರು. ಏನಂದರೆ 6ನೇ ಮಹಾವಂಶದ ಉಪವಂಶದಲ್ಲಿ ಇರತಕ್ಕಂಥ ಉಪವಂಶದಿಂದ 6ನೇ ಮಹಾವಂಶ ಬೆಳವಣಿಗೆ ಆಗಬೇಕು. ಅದಕ್ಕೆ ಬೀಜ ರೂಪದಲ್ಲಿರ್ತಕ್ಕಂಥ ಆಯ್ದ ಜನಗಳನ್ನು ಆರಿಸಿ ಒಂದು ಗುಂಪನ್ನಾಗಿ ಮಾಡಿ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಬಂದಿತ್ತು. ಆ ಧರ್ಮದ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಲೀಡ್ ಮಾಡ್ತಕ್ಕಂಥ, ಅದನ್ನು ಮುನ್ನಡೆಸ್ತಕ್ಕಂಥ, ಬೋಧನೆಗಳನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅವರಿಗೆ ಒಂದು ಸೂಚನೆ ಸಿಕ್ಕಿತು ಶಿವತರ್ಸಿ ಮಹಾತ್ಮರಿಂದ. ಏನಂದರೆ, ಈಗ ಸದ್ಯಕ್ಕೆ ಯಾವ ಗುರು ಕೂಡ ಅವತಾರ ತಾಳುವುದಿಲ್ಲ. ಆದರೆ ಸಾಧ್ಯತೆ ಏನಿದೆ ಅಂದರೆ, ಒಬ್ಬ ಬೆಳೆದ ಜೀವಿಯಾಗಿರ್ತಕ್ಕಂಥ ಸೂಕ್ತವಾದ ದೇಹ ಸಿಕ್ಕಿದರೆ, ಸೂಕ್ತವಾದಂತಹ ಮಾಧ್ಯಮ ಸಿಕ್ಕಿದರೆ, ಆ ಜಗದ್ಗುರುಗಳು ತನ್ನ ಅವತಾರವನ್ನು ಅವ್ರ ಮುಖಾಂತರ ತನ್ನ ಬೋಧನೆಯನ್ನು ಪ್ರಪಂಚಕ್ಕೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಆ ಸಾಧ್ಯತೆಯನ್ನು ಸಾಕಾರಗೊಳಿಸಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡಬೇಕಾಗಿತ್ತು. ಆ ವ್ಯಕ್ತಿಯೇ ಜೆ ಕೃಷ್ಣಮೂರ್ತಿ ಅವರು. ಅವ್ರನ್ನ ಆ ಉದ್ದೇಶದಿಂದ ಬೆಳೆಸಿ ಅದಕ್ಕೆ ಅಡಿಪಾಯವಾಗಿ ಅವ್ರಿಗಿಂತ ಮೊದಲೇ ಥಿಯಾಸಫಿಕಲ್ ಸೊಸೈಟಿಯನ್ನು ಸ್ಥಾಪಕರಿಂದ ಸ್ಥಾಪನೆ ಮಾಡಿಸಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಪ್ರಪಂಚದಾದ್ಯಂತ ಅವರ ಬೋಧನೆಗಳನ್ನು ಕೇಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಅವರಿಗೆ ಒಂದು ಸೂಕ್ತವಾದಂತಹ ಸಲಕರಣೆ ಬೇಕಾಗಿತ್ತು, ಒಂದು ಉಪಕರಣ ಬೇಕಾಗಿತ್ತು. ಆ ಉಪಕರಣ ಯಾವುದು? ಒಂದು ಸಂಸ್ಥೆಯ ಮೂಲಕ ಅದನ್ನು ಅವರ ಗುರಿಯನ್ನು ನೆರವೇರಿಸುವಂಥ ಒಂದು ಯೋಜನೆಯನ್ನು ರೂಪಿತವಾಯಿತು. ಒಂದಾನೊಂದು ಸಂದರ್ಭದಲ್ಲಿ ಆ ಎಲ್ಲ ಶ್ವೇತರ್ಸಿ ಸಂಘದ ಒಂದು ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆದಾಗ ಅದನ್ನು ಘೋಷಣೆ ಮಾಡಿದರು. ನಮ್ಮ ಈ ಎಲ್ಲ ಉದ್ದೇಶವನ್ನು ವ್ಯಕ್ತಗೊಳಿಸ್ತಕ್ಕಂಥ, ಉದ್ದೇಶಗಳನ್ನು ಈಡೇರಿಸ್ತಕ್ಕಂಥ ಒಂದು ಸಂಸ್ಥೆ ನಮಗೆ ಬೇಕಾಗಿದೆ, ಒಂದು ಸಲಕರಣೆ ಬೇಕಾಗಿದೆ ಅಂತ. ಅದಕ್ಕೆ ಪೂರಕವಾಗಿ ಸೂರ್ಯವಂಶದ ಮೌರ್ಯ ಮಹರ್ಷಿಗಳು, ಚಂದ್ರವಂಶದ ಕುತಿಮಿ ಮಹರ್ಷಿಗಳು ಕೂಡ ಆ ಒಂದು ಸಂಘದಲ್ಲಿ ಭಾಗವಹಿಸಿದ್ರು. ನಾವು ಮುಂದೆ ನಿಂತುಕೊಂಡು ಈ ಒಂದು ಸಮಾಜವನ್ನು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಎಲ್ಲವನ್ನೂ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಎಲ್ಲವನ್ನೂ ಕೂಡ ಅದಕ್ಕೆ ನಾವು ದಾರಿ ಎರಿತೀವಿ, ಮುಂದೆ ನಿಂತ್ಕೊಳ್ತೀವಿ, ಮುನ್ನಡೆಸ್ತೀವಿ ಅಂತ ವಾಗ್ದಾನ ಮಾಡಿದರು. ಆ ರೀತಿಯಾದಂಥ ಒಂದು ಅಂಕುರಾರ್ಪಣೆ ಆವಾಗಾಯಿತು. ಎಲ್ಲಿ ಇದರ ಥಿಯಾಸಫಿಕಲ್ ಸೊಸೈಟಿಯ ಪ್ರಾರಂಭದ ಅಂಕುರಾರ್ಪಣೆ ಸ್ವಲ್ಪ ಜಾಸ್ತಿ ಆಯಿತು ಸರ್. ಅಂಕುರಾರ್ಪಣೆ ಎಲ್ಲಾಯಿತು? ಈಗ ನೀವು ಹೇಳಬೇಕು. ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆ ಆಗಬೇಕು ಅನ್ನತಕ್ಕಂಥ ಒಂದು ಯೋಜನೆ ಮತ್ತು ಅದರ ಅಂಕುರಾರ್ಪಣೆ, ಅದರ ಯೋಚನೆ ಎಲ್ಲಿ ಪ್ರಾರಂಭ ಆಯಿತು? ಎಲ್ಲಿ ಪ್ರಾರಂಭ ಆಯಿತು? ಬಾಂಬೆನಲ್ಲ. ಮೊದಲಿಗೆ ಇವಾಗ ನಾನು ಹೇಳಿದ್ದೆಲ್ಲ ಏನು ಅಲ್ಲ, ಈಗ ನಾನು ಹೇಳಿದ್ದೆಲ್ಲ ಏನು, ಇದಕ್ಕೆಲ್ಲ ಹಿನ್ನೆಲೆ ಹೇಳಿದೆ. ಟಿಫನ್ ಜಾಸ್ತಿ ಆಗಿರಬೇಕು. ಶ್ವೇತರ್ಸಿ ಸಂಘದ ಸನತ್ ಕುಮಾರ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಮಹಾಸಂಘದಲ್ಲಿ ಆ ಒಂದು ತೀರ್ಮಾನಕ್ಕೆ ಬಂದರು. ಅದಕ್ಕೆ ಸಹಕಾರ ಕೊಡೋದಕ್ಕೆ ಯಾರ್ಯಾರು ನಿಂತ್ಕೊಂಡ್ರು, ಅದನ್ನು ಮುನ್ನಡೆಸೋದಕ್ಕೆ ಯಾರು ನಿಂತ್ಕೊಂಡ್ರು? ಆ ಸಂಘದಲ್ಲಿ ಜೆ ಕೃಷ್ಣಮೂರ್ತಿ ಇನ್ನೂ ಬಂದೇ ಇರಲಿಲ್ಲ. ಅವರು ಬಾಹ್ಯಾಧಿಕಾರಿಗಳು. ಅದರ ಅಂತರಂಗದ ಸ್ಥಾಪಕರು ಯಾರು? ಮೌರ್ಯ ಮಹರ್ಷಿಗಳು ಮತ್ತು ಕುತುಂಬಿ ಮಹರ್ಷಿಗಳು. ಮೌರ್ಯ ಮಹರ್ಷಿಗಳು ಮತ್ತು ಕುತುಂಬಿ ಮಹರ್ಷಿಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅವರು ಆ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ. ಆಗ ಇನ್ನೂ ಕೆಲವು ಪ್ರಶ್ನೆ ಮಾಡಿದರು. ಏನಂತ? ಜಗತ್ತು ಇನ್ನೂ ಕೂಡ ಇಂಥ ಬೋಧನೆಗಳನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಸಿದ್ಧವಾಗಿಲ್ಲ. ಮನುಷ್ಯನ ಪ್ರಜ್ಞೆ ಅಷ್ಟು ಬೆಳವಣಿಗೆ ಆಗಿಲ್ಲ. ಈ ಒಂದು ಬೋಧನೆಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಶಕ್ತಿ ಅವ್ರಿಗೆ ಇನ್ನೂ ಬಂದಿಲ್ಲ. ಬಹುಶಃ ಈ ನಮ್ಮ ಪ್ರಯತ್ನ ವ್ಯರ್ಥ ಆಗುತ್ತೇನೋ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕಾಲ ಅದಕ್ಕೋಸ್ಕರ ಕಾಯುವುದು ಮೇಲು ಅಂತ ಒಂದು ಅಭಿಪ್ರಾಯ ಬಂತು. ಆದರೆ ಈ ಇಬ್ಬರು ಮಹಾತ್ಮರು ಇಲ್ಲ, ಅದೇನೇ ಬಂದರೂ ಕೂಡ
ಅದನ್ನು ಮೀರಿಸಿ ನಡೀತಕ್ಕಂಥ ಶಕ್ತಿ ಕೂಡ ಮನುಷ್ಯನಲ್ಲಿ ಇದೆ. ಅಂಥ ಅಡೆತಡೆಗಳನ್ನೆಲ್ಲವನ್ನೂ ಮೀರಿ ನಡೆಸ್ತಕ್ಕಂಥ ಶಕ್ತಿ ಮನುಷ್ಯನ ಪ್ರಜ್ಞೆಯಲ್ಲಿ ಮನಸ್ಸು ಬೆಳವಣಿಗೆ ಆಗಿರೋದ್ರಿಂದ ವಿಚಾರ ಮಾಡತಕ್ಕಂಥ ಶಕ್ತಿ ಅವನಲ್ಲಿದೆ. ಅದಕ್ಕೆ ಸಹಕಾರವಾಗಿ ನಾವಿಬ್ಬರು ಇರ್ತೀವಿ. ಅದೇನೇ ತೊಂದರೆಗಳು ಬಂದರೂ ಕೂಡ